ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಸಮಾಗಮ 2025. ನಾನು ಕೀರ್ತನಾ ಕುಶಾಲಪ್ಪ. ರಾಜ್ಯದ ಹೆಸರಾಂತ ಸಂಸ್ಥೆಗಳಲ್ಲಿ ಒಂದಾದ ತುಮಕೂರಿನ ಸಾಹೆಯ ಸಂಯೋಜಿತ ಸಂಸ್ಥೆಯಾದ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ಸಮಾಗಮ 2025. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣ್ಯರು ವೇದಿಕೆಗೆ ಬರುವ ಮುನ್ನ ಶಿಕ್ಷಣ ಭೀಷ್ಮ ದಿವಂಗತ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಖಾಸಗಿ ಸುದ್ದಿ ವಾಹಿನಿಯಾದ ನ್ಯೂಸ್ ಫಸ್ಟ್ನ ನಿರೂಪಕಿ ಹಾಗೂ ಟಾಕಿಂಗ್ ಪ್ಯಾರೆಟ್ಸ್ನ ಸ್ಥಾಪಕಿ ಸಬಾ ಹಕೀಂ ರವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂದಿನ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಮಹತ್ತರ ಬದಲಾವಣೆಗಳಾಗಿದ್ದು ಡಿಜಿಟಲ್ ಮಾಧ್ಯಮ ಎಲ್ಲೆಡೆ ಆವರಿಸಿಕೊಂಡಿದೆ. ಅದು ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದೆ. ಆದ್ದರಿಂದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಕೇವಲ ಅಧ್ಯಯನಕ್ಕೆ ಸೀಮಿತವಾಗದೆ ಪ್ರಾಯೋಗಿಕ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕ್ರಿಯಾತ್ಮಕವಾಗಿ ಸುದ್ದಿ ನೀಡುವ ಚಾಕಚಕ್ಯತೆಯನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು. ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮ ಯಾವ ರಿಪೋರ್ಟರ್ಸ್ ಕೂಡ ಫನ್ನಿ ಮೂಮೆಂಟ್ ಅನುಭವಿಸಿದ್ದಾರೆ ಆ ಥರದ್ದು ಆಗಿಲ್ಲ. ನನ್ನ ಪ್ರಕಾರ ನೀವು ಟಿವಿ ಮೇಲೆ ನೋಡೋದು ಅತಿ ಹೆಚ್ಚು ಆಂಕರ್ಸ್ನ ಮತ್ತೆ ರಿಪೋರ್ಟರ್ಸ್ಗಳನ್ನ, ಬಟ್ ಅದ್ರ ಹಿಂದೆ ತುಂಬಾ ಜನರ ಶ್ರಮ ಇದೆ. ಶೈಕ್ಷಣಿಕ ವಲಯದಲ್ಲಿ ಬೇಡಿಕೆ ಇರುವ ಪದವಿಗಳಲ್ಲಿ ಪತ್ರಿಕೋದ್ಯಮ ವಿಭಾಗವು ಅತಿ ಮುಖ್ಯವಾಗಿದ್ದು, ಬಹು ಉದ್ಯಮ ವಲಯವಾಗಿ ಬದಲಾಗಿರುವ ಪತ್ರಿಕೋದ್ಯಮ ವಿಭಿನ್ನ ರೀತಿಯಲ್ಲಿ ಬೆಳೆಯುತ್ತಿದೆ. ಅದರಲ್ಲೂ ಇಂದಿನ ಡಿಜಿಟಲ್ ಸುದ್ದಿ ಮತ್ತು ಎಐ ತಂತ್ರಜ್ಞಾನದ ಪ್ರಭಾವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲವೂ ಮತ್ತು ಅನಾನುಕೂಲವೂ ಆಗಿದ್ದು, ವಿದ್ಯಾರ್ಥಿಗಳು ಅಧ್ಯಯನ ಕಲಿಕೆಯ ಜೊತೆಗೆ ಪ್ರಾಯೋಗಿಕವಾಗಿ ಹೆಚ್ಚು ಆಸಕ್ತಿ ವಹಿಸಿ ಕಲಿತಾಗ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸುಲಭವಾಗುತ್ತದೆ. ಜರ್ನಲಿಸಮ್ ಏನೇನಿದೆ ಅಂತ ತಿಳ್ಕೋಬೇಕು ಅಂತ ನಾನು ಬುಕ್ ತರಿಸ್ಕೊಂಡೆ, ನೋಡಿದೆ, ಓದಿದೆ. ಆದರೆ ಟೆಕ್ಸ್ಟ್ ಬುಕ್ಕಿಗೂ ರಿಯಲ್ ಲೈಫಿಗೂ ಅಥವಾ ರಿಯಲ್ ಪ್ರೊಫೆಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮಗೂ ಅನಿಸುತ್ತಾ? ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ ಅಂತ ಅನಿಸುತ್ತೆ ನನಗೆ. ಮತ್ತು ತುಂಬ ಜನ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದೀರಾ, ಫ್ಯಾಕಲ್ಟೀಸ್ ಕೂಡ ಇದ್ದೀರಾ. ಇದು ಚೇಂಜ್ ಆಗಬೇಕು. ಇದೊಂದು ಸಿಸ್ಟಮು. ಅದ್ರ ಬಗ್ಗೆ ನನ್ನ ಕೂಗು ಹಿಂದಿನಿಂದಲೂ ಕೂಡ ಇದೆ. ಆದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿದ್ಧಾರ್ಥ ಅನ್ನೋ ಇನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬ ಜರ್ನಲಿಸ್ಟ್ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ರೀ. ಪತ್ರಕರ್ತೆ ಹೆಣ್ಮಕ್ಳು, ಸೊ ಹೆಣ್ಮಕ್ಳು ಅಂತ 2 days ನಾನು ಒಪ್ಕೊಳ್ತೀನಿ. ಬಟ್ ಮಿಕ್ಕಿದ ದಿನಗಳಿದಾವಲ್ಲ, ನಿಮಗೆ ಮತ್ತು ಗಂಡು ಮಕ್ಕಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋ ಥರ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡ್ತಾರೆ. ಒಬ್ಬ ಪತ್ರಕರ್ತರಾಗಬೇಕು ಅಂತ ಅಂದರೆ ನೀವು ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಆಗಿಬಿಡುತ್ತೇನೋ ಅನ್ನೋದಲ್ಲ. ನಿಮ್ಮನ್ನು ನೀವು 360 ಡಿಗ್ರಿ ಮೋಟಿವೇಟ್ ಮಾಡ್ಕೋಬೇಕು. ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ. ಎಷ್ಟೋ ಸಲ ನಿಮಗೆ ವೀಕ್ ಆಫ್ಸ್ ಇರೋದಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ವಾಚ್ ನೋಡ್ದಂಗೆ ಕೆಲಸ ಮಾಡೋನು ರಿಯಲ್ ಜರ್ನಲಿಸ್ಟ್. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಬಿ.ಟಿ. ಮುದ್ದೇಶ್ ಅವರು ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಹೊಣೆಗಾರಿಕೆ ಎರಡರಲ್ಲೂ ಆಸಕ್ತಿ ಇರಬೇಕು. ಸ್ಪರ್ಧಾತ್ಮಕ ಯುಗವಾಗಿ ಬದಲಾಗಿರುವ ಪತ್ರಿಕೋದ್ಯಮ ಉದ್ಯಮವಾಗಿದ್ದು, ಅದಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಕ್ರಿಯಾತ್ಮಕವಾದ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದಾಗ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಸಭಾ ಹಕೀಂ ಅವರು ಮಾತಾಡ್ತಾ ಕಾಲೇಜಿನವರಿಗೆ ಮಾತಾಡ್ತಕ್ಕಂಥ ಅನೇಕ ಮಾತುಗಳಲ್ಲಿ ಒಂದಾರು ನಿಮಗೆ ಯಾರೊಬ್ಬರು ಗ್ರಹಿಸಿರ್ತೀರಿ, ಅವರನ್ನು ಅನುಸರಿಸಿರ್ತೀರಿ, ಅವ್ರನ್ನ ಇಚ್ಛಾಪಡ್ತೀರಿ, ಅವ್ರ ರೀತಿಯಲ್ಲಿ ನಾವು ಆಗಬೇಕು ಅನ್ನುವಂಥ ಒಂದು ಸ್ಫೋಟಕ ಶಕ್ತಿಯನ್ನು ನಿಮ್ಮೊಳಗೆ ಉದಿಸ್ಕೊತೀರಿ. ಅದಕ್ಕಾಗಿ ನಾವು ಇಂಥ ಕ್ಷೇತ್ರದಲ್ಲಿ ಅನುಭವಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸುವಂಥ ಒಂದು ಪರಂಪರೆ ಇಟ್ಕೊಂಡಿದ್ದೀವಿ. ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಹಳೆ ವಿದ್ಯಾರ್ಥಿಗಳ ಮಾಧ್ಯಮ ಕೂಟದ ಸಂಘದ ಅಧ್ಯಕ್ಷರಾದ ಎಎನ್ ರಘು ಅವರು ಬರಹ ಮತ್ತು ತಂತ್ರಜ್ಞಾನದಲ್ಲಿ ಅಗಾಧವಾದ ಜ್ಞಾನ ಸಂಪಾದನೆ ಮಾಡಿದಾಗ ಮಾಧ್ಯಮ ಕ್ಷೇತ್ರದಲ್ಲಿ ಉಳಿದುಕೊಳ್ಳಬಹುದಾಗಿದೆ. ಇಲ್ಲಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡುವವರು ದೊಡ್ಡ ದೊಡ್ಡ ಉದ್ಯಮದಲ್ಲಿ ಮುಂದುವರಿಯುತ್ತಾರೆ ಎಂದು ತಿಳಿಸಿದರು.
ಸ್ವಾಗತ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಉಡುಗೊರೆಯನ್ನು ನೀಡಿ ಸ್ವಾಗತಿಸಲಾಯಿತು. ಹಳೆಯ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ನನ್ನ ಹೆಸರು ಬಂದುಬಿಟ್ಟು ವಿಶ್ವನಾಥ್ ಹಿರೇಮಠದಿಂದ. ನಾನು ಬಾಗಲಕೋಟೆಯಿಂದ ಇಲ್ಲಿಗೆ ಬಂದಿದ್ದು. ನಾನು ಡಿಗ್ರಿಲಿ ಜರ್ನಲಿಸಮ್ ಸ್ಟೂಡೆಂಟು. ನಮಗೆ ಡಿಗ್ರಿಲಿ ಜಸ್ಟು ಥಿಯರಿ ಅಷ್ಟೇ ಗೊತ್ತಿತ್ತು, ಜರ್ನಲಿಸಮ್ ಅಂದರೆ ಏನು. ಫಸ್ಟ್ ಬರೋದು ಫೈಡಲ್ ನೆಕ್ಸ್ಟ್ ಈಗಷ್ಟೇ ನಾವು ಕಲ್ತ್ಕೊಂಡಿದ್ವಿ. ಅಲ್ಲಿ ಕಾಲೇಜ್ ಪ್ರೋಗ್ರಾಮ್ ನಡೆದು ಹೋಗಿ ತಕ್ಕ ಮಟ್ಟಿಗೆ ರಿಪೋರ್ಟ್ ಮಾಡ್ಕೊಂಡು ಬರ್ತಿದ್ವಿ. ನಾನು ನೆಕ್ಸ್ಟ್ ಈ ಮಾಸ್ಟರ್ಸ್ ಮಾಡಬೇಕಂದ್ರೆ ಸುಮಾರು ಕಾಲೇಜ್ ಅಡ್ಡಾಡಿದೆ. ಯಾಕಂದರೆ ನನಗೆ ಒಂದು ಸ್ವಲ್ಪ ನಿಜ ಭಯ ಆಗ್ತಿದೆ ಸ್ಟೇಷನಲ್ಲಿ ಮಾತಾಡಲಿಕ್ಕೆ. ಸ್ಟುಡಿಯೋ ನನಗೆ ಬೇಕಾಗಿದ್ದು ಒಂದು ಸ್ವಲ್ಪ ಎಡಿಟಿಂಗು, ವಿಡಿಯೋ ಎಡಿಟಿಂಗು ಅದ್ರ ಬಗ್ಗೆ ಬೇಕಿತ್ತು. ಸೊ ನಾನು ಸುಮಾರು ಕಾಲೇಜ್ಗೆ ಹೋಗಿ ಅಲ್ಲೆಲ್ಲ ಸ್ಟುಡಿಯೋಸ್ ನೋಡಿದೆ, ಬಟ್ ನನಗೆ ಸ್ಯಾಟಿಸ್ಫೈ ಆಗುವಂಥ ಸ್ಟುಡಿಯೋಸಲ್ಲಿ ಸಿಗಲಿಲ್ಲ. ಫೈನಲಿ ಇಲ್ಲಿ ಮುದ್ದೇಶನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿ ಬಂದು ರೇಡಿಯೋ ಸ್ಟುಡಿಯೋ, ನೆಕ್ಸ್ಟು ಟೆಲಿವಿಷನ್ ಸ್ಟುಡಿಯೋ ಅದನ್ನೆಲ್ಲ ನೋಡಿ ಓಕೆ ನಾನು ಇಲ್ಲಿ ಫಿಟ್ ಆಗ್ತೀನಿ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಆ ಥರ ಇದೆ ಕಾಲೇಜು. ನಾನೇನಾದರೂ ಇದನ್ನು ಮಾಸ್ಟರ್ಸ್ ಮುಗಿಸ್ಕೊಂಡು ಹೊರಗೋಗ್ಬೇಕಂದ್ರೆ ನಾನೇನೋ ಒಂದು ಮಾಡ್ತೀನಿ ಅಂತ ನನ್ನ ಹತ್ರ ಒಂದು ಕಾನ್ಫಿಡೆಂಟ್ ಬಂತು. ಮಾಧ್ಯಮ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಸಿ ಜ್ಯೋತಿ, ಎಂಪಿ ಶ್ವೇತಾ, ಸಿಎನ್ ಕಿರಣ್ ಕುಮಾರ್, ಸಿಎಚ್ ರವಿಕುಮಾರ್, ರೇಡಿಯೋ ವಿಭಾಗದ ಸಿಬ್ಬಂದಿಗಳಾದ ಗೌತಮ್, ಹರೀಶ್ ಕುಮಾರ್, ರಾಘವ್, ಮಂಜುಳಾ, ಶಿಲ್ಪಾ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಹಾಗೂ ಪ್ರಸ್ತುತ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಸಮಾಗಮ 2025. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.